ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಖಾಸಗಿ ಬಸ್ ಧಗಧಗ. ಬಸ್ಸಲ್ಲಿ ನಿದ್ದೆ ಮಾಡ್ತಾ ಇದ್ದ 20 ಮಂದಿ ಸಜೀವ ದಹನ. ಪ್ರಯಾಣಿಕರು ಗಾಢ ನಿದ್ದೆಯಲ್ಲಿದ್ದಾಗಲೇ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ಹೇಗೆ? 41 ಮಂದಿಯಲ್ಲಿ 19 ಮಂದಿ ಪ್ರಾಣಾಪಾಯದಿಂದ ಬಚಾವಾಗಿದ್ದು ಹೇಗೆ? ಆ ಒಬ್ಬ ಪ್ರಯಾಣಿಕನ ಸಾಹಸದಿಂದ 19 ಮಂದಿ ತಮ್ಮ ಪ್ರಾಣ ಉಳಿಸಿಕೊಂಡ್ರ? ಬಸ್ ದುರಂತಕ್ಕೆ ಅಸಲಿ ಕಾರಣ ಏನು? ಬದುಕುಳಿದವರು ಹೇಳಿದ್ದೇನು? ಅವರೆಲ್ಲ ದೀಪಾವಳಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದವರು. ರಜೆ ಮುಗೀತು ಅಂತ ಹೈದರಾಬಾದ್ನಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ರು. ಬಸ್ಗಳು ಸಿಗುತ್ತೋ ಇಲ್ಲವೋ ಅಂತ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡಿದ್ರು. ಹಬ್ಬದ ಸಂಭ್ರಮ, ರಜೆಯ ಮಜಾ ಘಟನೆಗಳನ್ನ ಮೆಲುಕು ಹಾಕುತ್ತಾ ಹಾಗೆ ನಿದ್ರೆಗೆ ಜಾರಿದವರು ಮತ್ತೆ ಮೇಲೇಳಲೇ ಇಲ್ಲ. ದಿಢೀರ್ ಹೊತ್ತಿಕೊಂಡ ಬೆಂಕಿಗೆ 20 ಮಂದಿ ಸುಟ್ಟು ಭಸ್ಮ ಆಗಿದ್ದಾರೆ. ಕಾವೇರಿ ಬಸ್ಸಿಗೆ ಬೆಂಕಿ, 20 ಮಂದಿ ಸುಟ್ಟು ಭಸ್ಮ. ಬಸ್ ಗಾಜು ಹೊಡೆದ ಪ್ರಯಾಣಿಕ 19 ಮಂದಿಯನ್ನ ಕಾಪಾಡಿದ್ದೇಗೆ? ದಗದಗ ಅಂತ ಹೊತ್ತಿ ಉರಿತಾ ಇರುವಂತ ಬಸ್ಸು, ಹೊರಗೆ ಬರಲಾಗದೆ ಒಳಗೆ ಸುಟ್ಟು ಹೋಗ್ತಾ ಇರುವಂತ ಪ್ರಯಾಣಿಕರು, ಕಣ್ಣು ಮುಂದೆ ದುರಂತ ನಡೀತಾ ಇದ್ರು, ಏನು ಮಾಡಲಾಗದೆ ಅಸಹಾಯಕವಾಗಿ ನೋಡ್ತಾ ಇರುವಂತ ಜನರು. ಇದೆಲ್ಲ ನಡೆದಿರುವಂತದ್ದು ಹೈದರಾಬಾದ್ ಮತ್ತು ಬೆಂಗಳೂರಿನ ಮಾರ್ಗ ಮಧ್ಯೆ. ಕರ್ನೂಲಿನ ಚಿನ್ನತೇಕೂರು ಬಳಿಯ ಹೈವೇ ರಸ್ತೆಯಲ್ಲಿ ಕೆಲವೇ ಗಂಟೆಗಳಲ್ಲಿ ಇಡೀ ಬಸ್ ಸುಟ್ಟು ಭಸ್ಮ ಆಗಿದ್ದು, ಅದರಲ್ಲೇ ಸಿಕ್ಕಾಕೊಂಡಿದ್ದಂಥ 20 ಮಂದಿ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಮುಂಜಾನೆ 3 ಗಂಟೆಯಲ್ಲಿ ಅವಘಡ ನಡೆದಿರೋದ್ರಿಂದ ಎಲ್ಲರೂ ಗಾಢ ನಿದ್ದೆಯಲ್ಲಿ ಇದ್ರು. AC ಬಸ್ ಆಗಿದ್ದರಿಂದ ಎಲ್ಲವೂ ಬಂದಾಗಿತ್ತು. ಕಿಟಕಿಗಳು ಇರಲಿಲ್ಲ, ಬಾಗಿಲು ಸಹ ಬಂದ್ ಮಾಡಲಾಗಿತ್ತು. ಸ್ವಲ್ಪ ಎಚ್ಚರ ಇದ್ದವರು ಬಸ್ಗೆ ಏನೋ ಆಯ್ತು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಎದ್ದು ಆಚೆ ಹೋಗ್ಲಿಕ್ಕೆ ಯತ್ನ ಮಾಡಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ತೆಗೆದು ಎಸ್ಕೇಪ್ ಆದ್ರು. ಆದರೆ ಅಷ್ಟರಲ್ಲೇ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡಿತ್ತು. ಬಸ್ನಲ್ಲಿ ಇದ್ದಂತ ಇನ್ನೂ 20 ಮಂದಿ ಆಚೆ ಬರಲಿಕ್ಕೆ ಆಗ್ಲೇ ಇಲ್ಲ. ಕೆಲವರು ನಿದ್ದೆಯಲ್ಲಿ ಇದ್ದಿದ್ರಿಂದ ಎಚ್ಚರಗೊಳ್ಳೋದು ತಡ ಆಯಿತು. ಎದ್ದೇಳುವಷ್ಟರಲ್ಲಿ ಬೆಂಕಿ ಬಸ್ನಾದ್ಯಂತ ವ್ಯಾಪಿಸಿಕೊಂಡಿತ್ತು. ನಂತರ ಎದ್ದು ಆಚೆ ಬರಬೇಕು ಅಂದ್ರೂ ಕೂಡ ಆಗಲಿಲ್ಲ. ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸಿಲುಕಿ ಹೊರಬರಲಿಕ್ಕೆ ಆಗದೆ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಬೆಂಕಿ ಹೇಗೆ ಹೊತ್ತಿಕೊಂಡು ಉರಿತಾ ಇದೆ ಅಂತ. ಬಸ್ಸಿನ ಮುಂದುಗಡೆ ಭಾರೀ ಪ್ರಮಾಣದಲ್ಲಿ ಬೆಂಕಿ ದಗದಗಿಸ್ತಾ ಇದೆ. ಬಸ್ ಹಿಂದಿನಿಂದ ದೊಡ್ಡ ಹೊಗೆ ಆಚೆ ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಬೆಂಕಿ ದೊಡ್ಡದಾಗ್ತಾ ಇರೋದನ್ನ ನೀವು ದೃಶ್ಯಗಳಲ್ಲಿ ನೋಡಬಹುದು. ಅಲ್ಲಿನ ಸ್ಥಳೀಯರು, ಪೊಲೀಸರು ಮತ್ತು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ಕೊಡುವಷ್ಟರಲ್ಲೇ ಬಸ್ ಸಂಪೂರ್ಣ ಸುಟ್ಟು ಹೋಗಿತ್ತು. ಆದರೂ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಂತ ಪ್ರಯತ್ನ ಮಾಡಿದ್ರು. ಆದರೆ ಅಷ್ಟರಲ್ಲೇ ಆಗ್ಬೇಕಾಗಿದ್ದಂತ ಅನಾಹುತ ಆಗಿ ಹೋಗಿತ್ತು. 20 ಮಂದಿ ಸಜೀವ ದಹನ ಆಗಿದ್ರು. ಬಸ್ನಲ್ಲಿದ್ದಂಥ ವಸ್ತುಗಳೆಲ್ಲ ಸುಟ್ಟು ಬೂದಿಯಾಗಿದ್ವು. ಬೆಂಕಿ ಹೊತ್ತಿಕೊಂಡು ಉರಿತಾ ಇದೆ. ಅದರಲ್ಲಿದ್ದಂಥ ಪ್ರಯಾಣಿಕರು ನರಳಾಡಿ ಸಾಯ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಸಹ ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲರ ಗೋಳು ಪ್ರಕೃತಿಗೂ ಕೇಳಿಸ್ತೇನೋ. ಅದಕ್ಕೆ ಬೆಂಕಿಯ ಮೇಲೇನೆ ಮಳೆಯೂ ಸುರಿದಿತ್ತು. ಆದರೆ ಮಳೆಯು ಬಸ್ನಲ್ಲಿ ಸಿಲುಕಿದ್ದಂಥ 20 ಮಂದಿಯನ್ನ ಕಾಪಾಡೋದಕ್ಕೆ ಆಗಲಿಲ್ಲ. ಬೆಂಕಿ ಬಸ್ಸಿನಾದ್ಯಂತ ವ್ಯಾಪಿಸಿಕೊಂಡಾಗಲೇ ಎಲ್ಲರೂ ಪ್ರಾಣವನ್ನ ಕಳೆದುಕೊಂಡಿದ್ರು. ನಂತರ ಬೆಂಕಿ ಉರಿತಾ ಇದ್ದಂತೆ ಒಳಗಿದ್ದಂಥ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದು, ಯಾವ ಮೃತದೇಹ ಯಾರದ್ದು ಅನ್ನೋದೇ ಗೊತ್ತಾಗದಂತೆ ಆಗಿದೆ. ಸಾಕಷ್ಟು ಮೃತದೇಹಗಳನ್ನ ಪತ್ತೆ ಹಚ್ಚೋದೇ ಕಷ್ಟ ಆಗಿತ್ತು. ಆದರೂ ಒಂದಷ್ಟು ಕಳೆಬರಗಳನ್ನ ವಶಕ್ಕೆ ಪಡೆದು ಗುರುತು ಪತ್ತೆಗಾಗಿ DNA ಪರೀಕ್ಷೆ ಮಾಡಲಾಗ್ತಾ ಇದೆ.
ಮಧ್ಯರಾತ್ರಿಯಲ್ಲಿ ಅವಘಡ ನಡೆದರೂ ಅದು ಹೈವೇ ಆದ್ದರಿಂದ ಬಸ್ ಬಳಿಗೆ ಕೆಲವರು ಓಡಿ ಬಂದಿದ್ರು. ಆದರೆ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೊತ್ತಿಕೊಂಡಿದ್ದರಿಂದ ಯಾರು ಸಹ ಬಸ್ ಬಳಿಗೆ ಹೋಗುವಂತ ಸಾಹಸ ಮಾಡಿಲ್ಲ. ಆರಂಭದಲ್ಲಿ ಬಸ್ನಿಂದ ಕೆಳಗಿಳಿದವರನ್ನ ಮಾತ್ರ ಕಾಪಾಡಿದ್ದಾರೆ. ಬೆಂಕಿ ಜಾಸ್ತಿ ಆಗ್ತಾ ಇದ್ದಂತೆ ಎಲ್ಲರೂ ಓಡಿ ಹೋಗಿದ್ದಾರೆ. ಅದರಲ್ಲಿ ಪ್ರಯಾಣಿಕರು ಇದ್ದಾರೆ. ಒಳಗೆ ಸಾಯ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ದೂ ಕೂಡ ಏನು ಮಾಡಲಾಗದೆ ಅಸಹಾಯಕರಾಗಿ ನಿಂತು ನೋಡಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಬಸ್ಸು ಯಾವ ರೀತಿ ಸುಟ್ಟು ಹೋಗಿತ್ತು ಅಂದ್ರೆ ಅದು ನಿಜವಾಗ್ಲೂ AC ಬಸ್ಸಾ ಅಂತ ಡೌಟ್ ಬರೋ ರೀತಿ ಸುಟ್ಟು ಭಸ್ಮ ಆಗಿದೆ. ಬಸ್ನಲ್ಲಿ ಯಾವ ವಸ್ತುವು ಸಹ ಉಳಿದಿಲ್ಲ. ಸತ್ತವರ ಪಳೆಯುಳಿಕೆಗೂ ಕೂಡ ಕಾಣದಂತೆ ಎಲ್ಲವೂ ಸುಟ್ಟು ಹೋಗಿದೆ. ಇಡೀ ಬಸ್ ಒಂದು ಅಸ್ಥಿ ಪಂಜರದಂತೆ ಆಗಿದೆ. ಚಕ್ರಗಳು ಇಲ್ಲ, ಸೀಟುಗಳು ಇಲ್ಲ, ಡ್ರೈವರ್ ಕುಳಿತುಕೊಳ್ಳುವಂತ ಜಾಗವು ಭಸ್ಮ. ಬಸ್ನಲ್ಲಿದ್ದಂಥ ಪ್ಲಾಸ್ಟಿಕ್, ರಬ್ಬರ್ ಎಲ್ಲವೂ ಸುಟ್ಟು ಹೋಗಿದ್ವು. ಕೇವಲ ತಗಡಿನ ಕಂಬಿಗಳು ಮಾತ್ರ ಕಾಣಿಸುವಂತೆ ಆಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದು ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೃತಪಟ್ಟ ವ್ಯಕ್ತಿಗಳನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮವರು ಹೊರಟಿದ್ದಂತ ಬಸ್ ಸುಟ್ಟು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಪೋಷಕರು ಗಾಬರಿಯಿಂದ ಓಡಿ ಬಂದಿದ್ದು ಮೃತದೇಹಗಳನ್ನ ಪತ್ತೆ ಹಚ್ಚಲಿಕ್ಕೆ ಆಗದೆ ಗೋಳಾಡ್ತಾ ಇದ್ದಾರೆ. ಸದ್ಯ ಯಾರನ್ನು ಬಸ್ ಬಳಿಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಹಾಗಾಗಿ ತಮ್ಮ ಸಂಬಂಧಿಕರ ಮೃತದೇಹ ಯಾವುದು ಅನ್ನೋದು ಗೊತ್ತಾಗದೆ ಸಂಕಟ ಪಟ್ಟಿದ್ದಾರೆ. ಮತ್ತೊಂದು ಕಡೆ ಬಸ್ನಿಂದ ಕೆಳಗೆ ಇಳಿದು ಬಚಾವಾದಂಥ 19 ಮಂದಿಯಲ್ಲಿ ಕೆಲವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆ ಸೇರಿದ್ದು ಅವರಿಗೆ ಕರ್ನೂಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಎಂತಹದ್ದೊಂದು ಭೀಕರ ಅವಘಡ ಡ್ರೈವರ್ ನಿರ್ಲಕ್ಷ್ಯದಿಂದಲೇ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದು ಘಟನೆಯಾದ ಕ್ಷಣವೇ ಡ್ರೈವರ್ ಕೆಳಗೆ ಇಳಿದು ಪರಾರಿಯಾಗಿದ್ದಾನೆ. ಬಸ್ನಲ್ಲಿದ್ದಂಥವರು ಹೇಳಿದ್ರು, ಡ್ರೈವರ್ ಅವಘಡ ಆದ ತಕ್ಷಣ ಬಸ್ ನಿಲ್ಲಿಸಿ ಡೋರ್ ತೆಗೆದಿದ್ರೆ ಎಲ್ಲರ ಪ್ರಾಣ ಉಳಿತಾ ಇತ್ತು ಅಂತ ಘಟನೆಯನ್ನ ಕಣ್ಣಾರೆ ಕಂಡವರು ಹೇಳಿದ್ದಾರೆ. ಗುರುವಾರ ರಾತ್ರಿ 10:30 ಹೈದರಾಬಾದ್ ಟು ಬೆಂಗಳೂರು ಪ್ರಯಾಣ ಆರಂಭ. ದೀಪಾವಳಿ ಹಬ್ಬಕ್ಕೆ ರಜೆ ಇದೆ ಅಂತ ಎಲ್ಲರೂ ಶುಕ್ರವಾರವೇ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗಿದ್ರು. ಬುಧವಾರಕ್ಕೆ ಹಬ್ಬ ಮುಗಿತು ಅಂತ ಗುರುವಾರ ರಾತ್ರಿ ಬೆಂಗಳೂರಿಗೆ ಬರಲಿಕ್ಕೆ ಕಾವೇರಿ ಬಸ್ ಬುಕ್ ಮಾಡ್ಕೊಂಡಿದ್ರು. ಆ ಬಸ್ ಗುರುವಾರ ರಾತ್ರಿ 10:30ಕ್ಕೆ ಬಸ್ ಹೈದರಾಬಾದ್ನಿಂದ ಹೊರಟಿತ್ತು. ಎಲ್ಲರೂ ಊಟ ಮಾಡಿ ಬಸ್ ಹತ್ತಿದ್ರು. AC ಬಸ್ ಆಗಿದ್ರಿಂದ ಸೀಟಲ್ಲಿ ಮಲಗಿದ ಕೂಡಲೇ ನಿದ್ದೆ ಜೋಂಪು ಹತ್ತಿತ್ತು. ಕೆಲವರು 11 ಗಂಟೆಯಷ್ಟರಲ್ಲಿ ನಿದ್ದೆ ಮಾಡಿದರೆ ಇನ್ನು ಕೆಲವರು 12 ಗಂಟೆಯ ನಂತರ ಕಣ್ಣು ಮುಚ್ಚಿದ್ರು. ಆದರೆ ಬೆಳಗಿನ ಜಾವ 2 ಗಂಟೆಯ ವೇಳೆಗೆ ಇಡೀ ಬಸ್ ಮೌನಕ್ಕೆ ಶರಣಾಗಿತ್ತು. ಬಸ್ ಓಡಿಸ್ತಾ ಇದ್ದಂಥ ಡ್ರೈವರ್ಗೆ ಬಿಟ್ಟು ಯಾರಿಗೂ ಎಚ್ಚರ ಇರಲಿಲ್ಲ. ಎಲ್ಲರೂ ಗಡದ್ದಾಗಿ ನಿದ್ದೆ ಮಾಡ್ತಾ ఇద్దరు ಆಗಲೇ దురంతವೊಂದು ನಡೆದು ಹೋಗಿತ್ತು. ముసాబర్లో బస్ ఎక్క బెంగళూరులో ఒక జాబ్ ఇంటర్వ్యూ పర్పస్ మీద నేను బెంగళూరుకి వెళ్ళిపోతుంది. నైట్ అరౌండ్ 2:45కి బస్ లో మంటలు రావడం స్టార్ట్ అయింది. సో ఒక బైక్ వచ్చేసి బస్ కి సంథింగ్ ఏదో అయ్యింది. ఏమైందంటే మాకు క్లారిటీ లేదు. అప్పుడు ఏమైందంటే బైక్ బస్ కిందకి వెళ్ళిపోవడం జరిగింది. దానివల్ల స్పార్క్స్ రావడం వల్ల మంట రావడం స్టార్ట్ అయింది. ఇంకా వెంటనే అందరూ చూసుకొని దిగాల్సిన వాళ్ళు దిగిపోయి సేఫ్ అవ్వాల్సిన వాళ్ళు సేఫ్ అయిపోయి ఇదే జరిగింది. నా పేరు సూర్య. నాకేం కాలేదు. ఐడియా లేదు. అది హైదరాబాద్. ಶುಕ್ರವಾರ ಮುಂಜಾನೆ 2:30 ಚಿನ್ನತೇಕೂರು ಕರ್ನೂಲು ಬಳಿ ದ್ವಿಚಕ್ರ ವಾಹನಕ್ಕೆ ಗುದ್ದಿದ ಬಸ್. ಸಾಮಾನ್ಯವಾಗಿ ಹೈದರಾಬಾದ್ ಟು ಬೆಂಗಳೂರು ಓಡಾಡುವಂಥ ಬಸ್ಗಳು AC ಸ್ಲೀಪರ್ ಬಸ್ಗಳಾಗಿರ್ತವೆ. ರಾತ್ರಿ ಬಸ್ ಹತ್ತಿ ಮಲಗಿಬಿಟ್ರೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಇರ್ತೀವಿ. ಆರಾಮಾಗಿ ನಿದ್ದೆ ಮಾಡಿದರೆ ಬೆಂಗಳೂರು ತಲುಪಿ ಬಿಡ್ತೀವಿ. ಅದಕ್ಕೆ ಎಲ್ಲರೂ ಕೂಡ ಹೈದರಾಬಾದ್ ಟು ಬೆಂಗಳೂರು ಓಡಾಡೋಕೆ ಬಸ್ಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಕೇವಲ 8 ಗಂಟೆಗಳಲ್ಲಿ ಮುತ್ತಿನ ನಗರಿಯಿಂದ ಸಿಲಿಕಾನ್ ಸಿಟಿಗೆ ಬಂದು ಬಿಡಬಹುದು.
ಅದೇ ರೀತಿ ಗುರುವಾರ ಸಹ 41 ಪ್ರಯಾಣಿಕರು ಹೈದರಾಬಾದ್ನಲ್ಲಿ ಬಸ್ ಹತ್ಕೊಂಡಿದ್ರು. 10:30ಕ್ಕೆ ಶುರುವಾಗಿ 11:45ಕ್ಕೆ ಒಂದು ಕಡೆ ಬ್ರೇಕಿಗೆ ಅಂತ ನಿಲ್ಲಿಸಿದ್ದ ಬಸ್ಸು ಆ ನಂತರ ಎಲ್ಲೂ ನಿಲ್ಲಿಸದೆ ಜೋರಾಗಿ ಬರ್ತಾ ಇತ್ತು. ಕೇವಲ 5 ಗಂಟೆಗಳಲ್ಲೇ ಹೈದರಾಬಾದ್ನಿಂದ ಕರ್ನೂಲುವರೆಗೂ ಬಂದಿತ್ತು. ಇನ್ನೇನು ಕರ್ನೂಲು ತಲುಪಬೇಕು ಅನ್ನುವಷ್ಟರಲ್ಲಿ ಚಿನ್ನತೇಕೂರು ಬಳಿ ಒಂದು ಆಕ್ಸಿಡೆಂಟ್. ಒಂದು ದ್ವಿಚಕ್ರ ವಾಹನ ಇದ್ದಕ್ಕಿದ್ದಂತೆ ಬಂದು ಬಸ್ ಕೆಳಗಡೆ ಸೇರ್ಕೊಂಡಿತ್ತು. ಬಸ್ ಡ್ರೈವರ್ ದ್ವಿಚಕ್ರ ವಾಹನಕ್ಕೆ ಗುದ್ದಿದ್ದ ಅಥವಾ ಬೈಕ್ನವರೇ ಬಸ್ಸಿಗೆ ಗುದ್ದಿದ್ನ ಅನ್ನುವಂಥದ್ದೇ ಗೊತ್ತಾಗಲಿಲ್ಲ. ಆದರೆ ಗುದ್ದಿದ ರಭಸಕ್ಕೆ ಬೈಕ್ ಹೋಗಿ ಬಸ್ ಕೆಳಗಡೆ ಸೇರ್ಕೊಂಡಿತ್ತು. ಗಾಬರಿಯಲ್ಲೇ ಡ್ರೈವರ್ ಬಸ್ ನಿಲ್ಲಿಸದೇ ಬೈಕನ್ನು ಹತ್ತಿಸ್ಕೊಂಡು ಹೋಗ್ಲಿಕ್ಕೆ ಯತ್ನಿಸಿದ. ಸ್ಪೀಡ್ ಜಾಸ್ತಿ ಮಾಡಿದ್ದ. ಮೀಟರ್ ಬೈಕ್ ಎಳೆದೊಯ್ದ ಬೈಕ್ ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್. ಬಸ್ಸಿಗೆ ದಿಢೀರ್ ಹೊತ್ತಿಕೊಂಡ ಬೆಂಕಿ. ಬಸ್ಸು 200 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದ್ರೆ ಬೈಕ್ 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇತ್ತು. ಸ್ಪೀಡ್ ಹೆಚ್ಚಾಗ್ತಾ ಇದ್ದಂತೆ ಬಸ್ಸು ಬೈಕಿಗೆ ಗುದ್ದಿತ್ತು. ಡಿಕ್ಕಿ ಆದ ಕೂಡಲೇ ಬೈಕ್ ಬಸ್ ಕೆಳಗಡೆ ತೂರಿಕೊಂಡಿತ್ತು. ಆದರೂ ಬಸ್ ಚಾಲಕ ಬಸ್ ನಿಲ್ಲಿಸದೆ ಓಡಲಿಕ್ಕೆ ಮುಂದಾಗಿದ್ದ. ಸುಮಾರು 300 ಮೀಟರ್ವರೆಗೂ ಬೈಕ್ ಬಸ್ಸಿನ ಅಡಿಯಲ್ಲೇ ರಸ್ತೆಯನ್ನು ಗೀಚ್ಕೊಂಡು ಹೋಗಿತ್ತು. ಇದರಿಂದಾಗಿ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿತ್ತು. ನೋಡ್ತಾ ಇದ್ದಂತೆ ಬೆಂಕಿ ಹೊತ್ಕೊಂಡು ಬಿಡ್ತು. ಡ್ರೈವರ್ ಬಸ್ನಿಂದ ಇಳಿದು ಪರಾರಿಯಾಗಿದ್ದ. ಯಾರನ್ನು ಎಬ್ಬಿಸ್ಲಿಕ್ಕೆ ಹೋಗದೆ ఎస్కేప్ ಆಗಿದ್ದ డ్రైవర్ ಮಾಡಿದ తప్పిನಿಂದ బస్సుకి బెంకి ಹೊತ್ಕೊಳ್ತು. 3:30 ప్రాంతంలో జరుగుతుందండి. ఎలా జరిగిందో నాకు తెలీదు. నేను లేచేటప్పటికి మంటలు వచ్చేసినాయి. వితిన్ సెకండ్స్ లో మొత్తం స్ప్రెడ్ అయిపోయింది. వెనక వైపు డోర్ పగలగొట్టుంటే దాంట్లో నుంచి దూకేశాను. ఆ దూకే ప్రాసెస్ లో దెబ్బ తగిలింది. తెలీదండి, నేను లేచేటప్పటికి ఫుల్ మంటలు ఉన్నాయి. నేను స్టార్టింగ్ పాయింట్ కాబట్టి మాకు తెలియదండి. అది స్లీపర్ సీటర్ అన్న అయితే తెలుస్తుంది. స్లీపర్ కాబట్టి ఎక్కి పడుకునేస్తాం. ఎంతమంది ఉన్నారు, ఎవరున్నారు, ఎవరికి తెలియదు. కటన్స్ ఉంటాయి కాబట్టి. ನಿಮಿಷಗಳಲ್ಲಿ ವ್ಯಾಪಿಸಿತ್ತು ಬೆಂಕಿ. ಕರ್ಟನ್ ಇದ್ದ ಕಾರಣ ಗೊತ್ತಾಗಲಿಲ್ಲ. ಎಚ್ಚರದಿಂದ ಇದ್ದವರು ಮಾತ್ರ ಬಚಾವ್. ಬಸ್ ಮತ್ತು ದ್ವಿಚಕ್ರ ವಾಹನ ನಡುವೆ ಅಪಘಾತ ನಡೆದಿತ್ತು. ಅದೇ ಅಪಘಾತದಿಂದ ಬಸ್ಸಿಗೆ ಬೆಂಕಿ ಹೊತ್ಕೊಂಡಿತ್ತು. ಬಸ್ನಲ್ಲಿ ಇದ್ದಂಥವರು ನಿದ್ದೆಯಲ್ಲಿದ್ದ ಕಾರಣ ಯಾರಿಗೂ ಗೊತ್ತಾಗಲಿಲ್ಲ. ಎದ್ದಿದ್ದಂಥವರು ಸಹ ಕರ್ಟನ್ಗಳು ಇದ್ದ ಕಾರಣ ಬೆಂಕಿಯನ್ನು ನೋಡೋಕ್ಕಾಗಲಿಲ್ಲ. ಹಾಗಾಗಿ ಬೆಂಕಿ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸುವವರೆಗೂ ಯಾರಿಗೂ ಗೊತ್ತಾಗಲೇ ಇಲ್ಲ. ಆದರೆ ಬೆಂಕಿಯನ್ನು ಗಮನಿಸಿದ ಕೆಲವರು ಮುಂದೆ ಬಂದು ಡೋರ್ ಕಡೆ ನೋಡುವಷ್ಟರಲ್ಲೇ ಬೆಂಕಿ ದಟ್ಟವಾಗಿ ವ್ಯಾಪಿಸಿತ್ತು. ಡ್ರೈವರ್ ಎಸ್ಕೇಪ್ ಆಗಿದ್ದ. ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಲೇಬೇಕು ಅಂತ ಹಿಂದೆ ಬಂದು ಎಕ್ಸಿಟ್ ಡೋರ್ ಗ್ಲಾಸ್ ಅನ್ನ ಒಡೆದು 19 ಮಂದಿ ಕೆಳಗೆ ಹಾರಿದ್ರು. ಈಗ ಅವರು ಮಾತ್ರ ಜೀವ ಉಳಿಸಿಕೊಂಡಿದ್ದಾರೆ. 19 ಮಂದಿ ತಪ್ಪಿಸಿಕೊಳ್ಳುವಷ್ಟರಲ್ಲೇ ಬೆಂಕಿ ದೊಡ್ಡದಾಗಿ ಹೊತ್ಕೊಂಡಿದ್ದು ನಿದ್ದೆ ಮಾಡ್ತಾ ಇದ್ದಂಥವರು ತಡವಾಗಿ ಎಚ್ಚರಗೊಂಡವರು ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ. ಒಬ್ಬನೇ ಪ್ರಯಾಣಿಕ 19 ಮಂದಿ ಪ್ರಾಣ ಉಳಿಸಿದ್ನ. ಬಸ್ಗೆ ಬೆಂಕಿ ಹೊತ್ಕೊಂಡಿದೆ. ಬಸ್ನ ಮುಂಭಾಗವೆಲ್ಲ ಹೊತ್ಕೊಂಡು ಉರಿತಾ ಇದೆ. ಮುಂದೆ ಡೋರ್ ಓಪನ್ ಮಾಡೋದಕ್ಕೆ ಅಲ್ಲಿ ಡ್ರೈವರ್ ಸಹ ಇಲ್ಲ. ಮುಂದೇನ್ ಗತಿ? ಜೀವ ಇರೋವರೆಗೂ ಜೀವ ಉಳಿಸ್ಕೊಳ್ಳಿಕ್ಕೆ ಹೋರಾಡಲೇಬೇಕಲ್ವಾ? ಅದಕ್ಕೆ ಒಬ್ಬ ಪ್ರಯಾಣಿಕ ಹಿಂದೆ ಹೋಗಿ ಇಂದಿನ ಗ್ಲಾಸ್ ಹೊಡಿಲಿಕ್ಕೆ ಯತ್ನ ಮಾಡಿದ್ದಾನೆ. ಹಿಂದೆ ಬೆಂಕಿ ಕಡಿಮೆ ಇದ್ದಿದ್ರಿಂದ ಅಲ್ಲಿ ಮಾತ್ರ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಅದಕ್ಕೆ ಹಿಂದೆ ಓಡಿ ಹೋಗಿ ಕೈಯಿಂದಲೇ ಗ್ಲಾಸ್ ಅನ್ನ ಗುದ್ದಿ ಓಡಿಲಿಕ್ಕೆ ಯತ್ನವನ್ನು ಮಾಡಿದ್ದಾನೆ. ಕಾಲಿನಿಂದ ಒದ್ದಿದ್ದ ಈ ವೇಳೆ ಆತನ ಕೈಗೂ ಕೂಡ ಗಾಯ ಆಗಿತ್ತು. ಆದರೂ ಅದನ್ನೆಲ್ಲ ಲೆಕ್ಕಿಸದೆ ಗ್ಲಾಸ್ ಹೊಡೆದು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದ. ಆತನ ಪ್ರಯತ್ನದಿಂದ 19 ಮಂದಿಯ ಪ್ರಾಣ ಉಳಿದಿದೆ. ಮೊದಲು ಆ ವ್ಯಕ್ತಿ ತಮ್ಮ ಕುಟುಂಬದವರನ್ನ ಕೆಳಗೆ ಹಾಕಿ ತಾನು ಜಿಗಿದು ಎಸ್ಕೇಪ್ ಆಗಿದ್ದ. ನಂತರ ಎದ್ದಿದ್ದ ಪ್ರಯಾಣಿಕರೆಲ್ಲರೂ ಕೂಡ ಆಚೆ ಧುಮುಕಿದ್ರು. ಅವರನ್ನೆಲ್ಲ ಅಲ್ಲೇ ಇದ್ದಂಥ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಬೆಂಕಿಗೆ ಆಹುತಿ.
ಇನ್ನು ಕರ್ನೂಲಿನಲ್ಲಿ ನಡೆದಂಥ ಬಸ್ ಬೆಂಕಿ ದುರಂತದಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಬೆಂಗಳೂರಿಗೆ ಕುಟುಂಬ ಸಮೇತರಾಗಿ ಬರ್ತಾ ಇದ್ದಂಥ 4 ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಗೊಲ್ಲ ರಮೇಶ್, ಅನುಷಾ, ಮಾನೀಶ್, ಮಾನ್ವಿತಾ ಮೃತರು. ನೆಲ್ಲೂರು ಜಿಲ್ಲೆಯ ಗೊಲ್ಲವರಿಪಳ್ಳಿ ಮೂಲದ ರಮೇಶ್ ತನ್ನ ಪತ್ನಿ ಹಾಗೂ 2 ಪುಟ್ಟ ಮಕ್ಕಳೊಂದಿಗೆ ಬೆಂಗಳೂರಿಗೆ ಬರ್ತಾ ಇದ್ರಂತೆ. ಆದರೆ ಬೆಂಕಿ ದುರಂತದಲ್ಲಿ ಇಡೀ ಕುಟುಂಬವೇ ಬಲಿಯಾಗಿದೆ. ಅತ್ತ ಸುರೇಶ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ನೋಡಿ, ಈ ಫೋಟೋದಲ್ಲಿ ಇದ್ದಾರಲ್ಲ, ಗಂಡ ಹೆಂಡತಿ 2 ಮುದ್ದಾದ ಮಕ್ಕಳು. ಇವರೇ ಈಗ ಬಸ್ಸಿನ ಬೆಂಕಿಗೆ ಆಹುತಿಯಾಗಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಬೆಂಗಳೂರು ಸೇರ್ಕೊಳ್ತೀವಿ ಅಂತ ನೆಮ್ಮದಿಯಿಂದ ಮಲಗಿದ್ದಾಗ ಒಂದು ಘೋರ ದುರಂತ ಇವರನ್ನೆಲ್ಲ ಸಾವಿನ ಮನೆ ಸೇರಿಸಿದೆ. ಕೆಲವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವರು, ಇನ್ನು ಕೆಲವರು ಬೆಂಗಳೂರಿಗೆ ಸಂಬಂಧಿಕರ ಮನೆಗೆ ಬರ್ತಾ ಇದ್ದಂಥವರು, ಕೆಲವರು ಬೆಂಗಳೂರಿನಲ್ಲಿ ಕೆಲಸ ಹರಿಸಿಕೊಂಡು ಬಂದಿದ್ದವರು. ಹೀಗೆ ಹಲವು ಕಾರಣಗಳಿಗೆ ಬೆಂಗಳೂರಿಗೆ ಬರ್ತಾ ಇದ್ದಂಥವರು ಡ್ರೈವರ್ ನಿರ್ಲಕ್ಷ್ಯಕ್ಕೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮೃತಪಟ್ಟವರ ಕುಟುಂಬಗಳು ಯಾರದೋ ನಿರ್ಲಕ್ಷ್ಯಕ್ಕೆ ತಮ್ಮ ಮಕ್ಕಳ ಪ್ರಾಣ ಹೋಯ್ತಲ್ಲ ಅಂತ ಗೋಳಿಡ್ತಾ ಇದ್ದಾರೆ. ಬಸ್ಸಿನಲ್ಲಿ ನೆಮ್ಮದಿಯಾಗಿ ಮಲಗಿದ್ದವರು ಸುಟ್ಟು ಭಸ್ಮ ಆಗಿದ್ದಾರೆ. ಕೇವಲ 11 ಮಂದಿಯ ಮೃತದೇಹಗಳನ್ನು ಮಾತ್ರ ಹೊರಗೆ ತೆಗೆಯಲಾಗಿದ್ದು, ಉಳಿದವರ ಮೃತದೇಹಗಳು ಸಿಗದಷ್ಟು ಸುಟ್ಟು ಬೂದಿಯಾಗಿವೆ. ಸಿಕ್ಕ ಭಾಗಗಳನ್ನು ತೆಗೆದುಕೊಂಡು DNA ಟೆಸ್ಟ್ ಮೂಲಕ ಮೃತದೇಹಗಳು ಯಾರದ್ದು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಲಾಗ್ತಾ ಇದೆ. ಈ ಭೀಕರ ದುರಂತಕ್ಕೆ ಬಸ್ ಮಾಲೀಕರು ಮತ್ತು ಚಾಲಕನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಹನ್ನೊಂದು ಮೃತದೇಹಗಳು ಪತ್ತೆ, 9 ಮಂದಿ ಸುಟ್ಟು ಬೂದಿ. ಕರ್ನೂಲು ಬಸ್ ದುರಂತಕ್ಕೆ ಕಾವೇರಿ ಬಸ್ಸೇ ಕಾರಣ ಆಯ್ತಾ? 16 ನಿಯಮ ಉಲ್ಲಂಘನೆ ಕೇಸ್, ಕ್ರಮ ಕೈಗೊಂಡಿಲ್ವಾ ಅಧಿಕಾರಿಗಳು? ಕರ್ನಾಟಕದವರು, ತೆಲಂಗಾಣದವರು ಸೇರಿದಂತೆ 20ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 20 ಮಂದಿಯಲ್ಲಿ ಬಸ್ಸಿನಿಂದ 11 ಮೃತದೇಹಗಳನ್ನು ಮಾತ್ರ ಹೊರಗೆ ತೆಗೆಯಲಾಗಿದೆ. ಉಳಿದ 9 ಮಂದಿ ಏನಾಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವರ ಅವಶೇಷಗಳು ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸುಟ್ಟು ಬೂದಿಯಾಗಿದ್ದಾರೆ. ಸೀಟುಗಳ ಮೇಲೆ ಸಿಕ್ಕ ವಸ್ತುಗಳನ್ನೇ ತೆಗೆದುಕೊಂಡು ಹೋಗಿ DNA ಟೆಸ್ಟ್ ಮಾಡಿಸಲಾಗ್ತಾ ಇದೆ. DNA ಟೆಸ್ಟ್ ಮೂಲಕ ಪತ್ತೆ ಹಚ್ಚಿ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ವಿದ್ಯಾರ್ಥಿಗಳು, IT ಉದ್ಯೋಗಿಗಳು, ಸಣ್ಣ ಮಕ್ಕಳು ಸೇರಿದಂತೆ 20ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇವರೆಲ್ಲರ ಸಾವಿಗೆ ವೆಮೂರಿ ಟ್ರಾವೆಲ್ಸ್ನವರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ವೆಮೂರಿ ಟ್ರಾವೆಲ್ಸ್ನ ಈ DD01N9490 ನಂಬರಿನ ಬಸ್ಸು ನಿಯಮ ಉಲ್ಲಂಘಿಸಿ ಓಡಾಡೋದ್ರಲ್ಲೂ ನಂಬರ್ 1 ಅಂತೆ. ಅತಿಯಾದ ವೇಗದಲ್ಲಿ ಹೋಗೋದು ಸೇರಿದಂತೆ ಈ ಬಸ್ಸಿನ ಮೇಲೆ ಒಟ್ಟು 16 ಪ್ರಕರಣಗಳು ಇದ್ದಾವಂತೆ. ಈ ಪ್ರಕರಣಗಳಲ್ಲಿ ಬಸ್ಸಿನವರು 23,000ಕ್ಕೂ ಹೆಚ್ಚು ಫೈನ್ ಬಾಕಿ ಉಳಿಸಿಕೊಂಡಿದ್ದಾರಂತೆ. ಸಮಯಕ್ಕೆ ಸರಿಯಾಗಿ ಫಿಟ್ನೆಸ್ ಟೆಸ್ಟ್ ಮಾಡಿಸದ ಆರೋಪವೂ ಕೂಡ ಈ ಬಸ್ಸಿನ ಮೇಲೆ ಇದೆ. ಹೀಗೆ ಪ್ರತಿ ಬಾರಿ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ರು ಈ ಕಾವೇರಿ ಟ್ರಾವೆಲ್ಸ್ ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಪರಿಣಾಮ ಈಗ ಬಸ್ಸು 20 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಸದ್ಯ ಈ ಬಸ್ ದುರಂತದಲ್ಲಿ ಕರ್ನಾಟಕದ 3 ಪ್ರಯಾಣಿಕರು ಸಾವನ್ನಪ್ಪಿದ್ದು, ಆಂಧ್ರ ಸಾರಿಗೆ ಸಚಿವ ರಾಮಚಂದ್ರಗೆ ಕರೆ ಮಾಡಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸಿಎಂ, ಡಿಸಿಎಂ ಸಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಈ ಘಟನೆ ದುರಾದೃಷ್ಟಕರ ಅಂತ ಮಡಿದವರ ಸಂತಾಪವನ್ನ ಸೂಚಿಸಿದ್ದಾರೆ. ಕಳೆದ ವಾರ ಕೂಡ ಇದೇ ರೀತಿ ಖಾಸಗಿ ಬಸ್ ದುರಂತ ಆಗಿತ್ತು. ಈ ರೀತಿಯ ಘಟನೆಗಳು ಆಗದ ರೀತಿ ಮುಂಜಾಗ್ರತಾ ಕ್ರಮಗಳು ಆಗಬೇಕು. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಒಂದು ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು. ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೂಕ್ತವಾದಂತಹ ವ್ಯವಸ್ಥೆ ಮಾಡಲಿಕ್ಕೆ
ಎಲ್ಲ ಸರ್ಕಾರ, ಯಾವುದೇ ರಾಜ್ಯದ ಸರ್ಕಾರ ಇರಲಿ, ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಒಂದು ತನಿಖೆ ತಂಡನೇ ನಾವು ರಚನೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಗಳಿಗೆ ಮನವಿ ಮಾಡ್ತೇನೆ. ನಮ್ಮ ರಾಜ್ಯದಲ್ಲೂ ಕೂಡ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಇದರ ಬಗ್ಗೆ ನಮ್ಮ ರಾಜ್ಯದ ಬಸ್ಸು ಅಲ್ಲಿ ಹೋಗಿ ಆಗಿತ್ತು, ಅದರ ಬಗ್ಗೆನೂ ಒಂದು ವ್ಯಾಪಕವಾದಂತಹ ಒಂದು ತನಿಖೆ ಆಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕರ್ನೂಲಿನ ಬಳಿ ಬಸ್ ದುರಂತ ಆಗ್ತಾ ಇದ್ದಂತೆ ಅಲ್ಲೇ ಡ್ರೈವರ್ ಎಸ್ಕೇಪ್ ಆಗಿದ್ದ. ಈಗ ಟ್ರಾವೆಲ್ಸ್ನ ಮಾಲೀಕ ಸಹ ಎಸ್ಕೇಪ್ ಆಗಿದ್ದಾನೆ. ಬಸ್ ದುರಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ಕಾವೇರಿ ಟ್ರಾವೆಲ್ಸ್ ಕಚೇರಿ ಓಪನ್ ಆಗಿಲ್ಲ. ಮಾರ್ಥಹಳ್ಳಿಯಲ್ಲಿ ಇರುವಂಥ ಆಫೀಸ್ ತೆಗೆದೇ ಇಲ್ಲ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಓಪನ್ ಆಗ್ತಾ ಇದ್ದಂಥ ಆಫೀಸ್ ಇಂದು ಮಾತ್ರ ಓಪನ್ ಆಗಿಲ್ಲ. ಸಿಬ್ಬಂದಿಗಳು ಯಾರೂ ಬಂದಿಲ್ಲ. ಬೆಳಗ್ಗೆ 10 ಗಂಟೆಗೆ ಓಪನ್ ಆಗುವಂಥ ಆಫೀಸ್ ರಾತ್ರಿ ಕಡೆಯ ಬಸ್ಸು ತೆರಳೋವರೆಗೂ ಕೂಡ ಓಪನ್ ಇರ್ತಾ ಇತ್ತು. ಆದರೆ ಈಗ ಕ್ಲೋಸ್ ಆಗಿದೆ. ಅತ್ತ ತೆಲಂಗಾಣದಲ್ಲೂ ಕೂಡ ಟ್ರಾವೆಲ್ಸ್ನ ಓನರ್ ಎಸ್ಕೇಪ್ ಆಗಿದ್ದಾರೆ. ಬಸ್ ದುರಂತದಲ್ಲಿ 3 ಕನ್ನಡಿಗರು ಪ್ರಾಣವನ್ನ ಕಳೆದುಕೊಂಡ್ರೆ ಇನ್ನು 2 ಕನ್ನಡಿಗರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಾಂತಿನಗರ ನಿವಾಸಿ ಸರಸ್ವತಿ ಹಾರಿಕಾ, ಜಯನಗರ ಶಿವ ಅನ್ನೋರು ಪ್ರಾಣಾಪಾಯದಿಂದ ಪಾರಾಗಿದ್ದು ಕರ್ನೂಲ್ ಬಳಿಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ಅವರ ಕುಟುಂಬದ ಸದಸ್ಯರು ಕರ್ನೂಲು ಕಡೆಗೆ ದೌಡಾಯಿಸಿದ್ದಾರೆ. ಸದ್ಯ ಮೃತಪಟ್ಟವರಿಗೆ ಅಲ್ಲಿನ ಸರ್ಕಾರ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದು, ಗಾಯಾಳುಗಳಿಗೂ 50,000 ಪರಿಹಾರವನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಿದೆ. ಪ್ರತಿದಿನ ಹೈದರಾಬಾದ್ನಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಹೈದರಾಬಾದ್ಗೆ 50ಕ್ಕೂ ಹೆಚ್ಚು ಬಸ್ಸುಗಳು ಓಡಾಟ ಮಾಡುತ್ತೆ. ಅದರಲ್ಲಿ ಸಾಕಷ್ಟು ಬಸ್ಸುಗಳು ಎಸಿ, ಸ್ಲೀಪರ್ ಬಸ್ಸುಗಳೇ ಆಗಿದ್ದು ಕೆಲವು ಬಸ್ಗಳಲ್ಲೇ ಒಬ್ಬರೇ ಡ್ರೈವರ್ ಇರ್ತಾರೆ. ಸಾಕಷ್ಟು ಬಸ್ಸುಗಳು ನಿಯಮಗಳನ್ನು ಫಾಲೋ ಮಾಡುವುದಿಲ್ಲ. ಆದ್ರಿಂದಲೇ ಆಗಿಂದಾಗ್ಗೆ ಇಂತಹ ದುರಂತಗಳು ನಡೀತಾನೆ ಇವೆ. ಕಳೆದ ವಾರವಷ್ಟೇ ಹೈದರಾಬಾದ್ ಹೈವೇನಲ್ಲಿ ಇಂತಹದ್ದೇ ಒಂದು ದುರಂತ ಆಗಿತ್ತು. ಬಸ್ಸು ಸುಟ್ಟು ಭಸ್ಮ ಆದರೂ ಕೂಡ ಪ್ರಯಾಣಿಕರು ತಪ್ಪಿಸಿಕೊಂಡಿದ್ರು. ಆದರೆ ಈ ಬಾರಿ ಮಾತ್ರ 20ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ.